ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 22ನೇ ಮಂಗಲ ಕಲಶದಲ್ಲಿ ಸಂಗೀತಂ ಕರ್ತುಂ ಚಮಂತೆ ಪರಂ ಯದ್ವಜ್ರೇಷು ಪತತ್ಯಮಿ ಭಯಚಲ ತ್ರೈಲೋಕ್ಯಮುಕ್ತಾಧ್ವನಿ ಸರ್ವಾಮೇವ ನಿಸರ್ಗನಿರ್ಭಯತಯಾ ಶಂಕಾಂ ವಿಹಾಯ ಸ್ವಯಂ ಜ್ಞಾನಂತಸ್ವಮವದ್ಯಬೋಧವಪುಷಂ ಬೋಧಾಚವಂತೆ ನಹಿ. ಸಮ್ಯಕ್ ದೃಷ್ಟಿ ಜೀವರುಗಳು ಹೇಗಿರುತ್ತಾರೆ? ಸ್ವಂ ಜಾನಂತಹ, ಸ್ವಂ ಶುದ್ಧ ಚಿದ್ರೂಪವನ್ನು ಜಾನಂತಹ ಪ್ರತ್ಯಕ್ಷ ರೂಪದಿಂದ ಅನುಭವಿಸುತ್ತಾರೆ. ಅದಕ್ಕಿಂತ ಮೊದಲು ಭಯಚಲ ತ್ರೈಲೋಕ್ಯ ಮುಕ್ತಾಧ್ವನಿ ಅದರದ ಸ್ವಲ್ಪ ಚರ್ಚೆ ಆಗಬೇಕಿತ್ತು. ವಜ್ರಪಾತವಾಗುವುದರಿಂದ, ಅದರ ಹೆದರಿಸುವಿಕೆಯಿಂದ ಗತಿಶೀಲವಿರುವಂಥ ಸರ್ವ ಸಂಸಾರಿ ಜೀವರಾಶಿಯು ಅದರ ಮೂಲಕ ತಮ್ಮ ತಮ್ಮ ಕ್ರಿಯೆಯನ್ನು ಬಿಟ್ಟುಕೊಡುವಂಥದ್ದಿದೆ ಆ ವಜ್ರಪಾತವು. ವಜ್ರಪಾತ ಎಂಥದ್ದಿದೆ ಅಂತಂದ್ರೆ, ಇಡೀ ಜಗತ್ತಿನ ಸಂಸಾರಿ ಜೀವಗಳೇನಿದ್ದಾವೆ ಆ ಜೀವರಾಶಿ ಎಲ್ಲ ಅದರ ಮೂಲಕ, ಆ ವಜ್ರಪಾತದ ಮೂಲಕ ಭಯಪಡಿಸುವುದರಿಂದ, ಅದು ಹೆದರಿಸ್ತಿದೆ ಅಲ್ಲ, ಅದರಿಂದ ತಮ್ಮ ತಮ್ಮ ಕಾರ್ಯವನ್ನು ಬಿಟ್ಕೊಡುವಂಥವಿದ್ದಾವೆ. ಯಾವ ಪ್ರಕಾರ ದೃಷ್ಟಾಂತ ಬರ್ತಿದ್ದಾವಲ್ಲ, ಸಿಂಹವನ್ನು ನೋಡಿದ ನಂತರ ಯಾವ ಒಂದು ಮಾಂಸಾಹಾರಿ ಪಶು ಬಾಯಲ್ಲಿ ಕಚ್ಚಿಕೊಂಡಿರುವಂಥ ಮಾಂಸವನ್ನು ಬಿಟ್ಟುಕೊಡ್ತಿದೆ, ಆ ಪ್ರಕಾರ ವಜ್ರಪಾತ ಆಗುವುದರಿಂದ ಸಂಸಾರಿ ಜೀವರಾಶಿಯೆಲ್ಲ ತನ್ನ ಗತಿಶೀಲತೆ ಏನಿದೆ ಅದನ್ನು ಬಿಟ್ಟುಕೊಡ್ತಿದೆ. ಅಂಥದ್ದು ಇದೆ ಆ ವಜ್ರಪಾತ. ಆದರೆ ಸಮ್ಯಕ್ ದೃಷ್ಟಿ ಜೀವರಾಶಿ ಇದೆಯಲ್ಲ, ಅದು ಹೇಗಿದೆ ಅಂತಂದ್ರೆ, ಆ ವಜ್ರಪಾತ ಎಂಥದೇ ವಜ್ರಪಾತ ಆದ್ರೂ ಕೂಡ ತನ್ನ ಶುದ್ಧ ಸ್ವರೂಪದ ಅನುಭವದಿಂದ ಸ್ಖಲಿತ ಆಗುವುದಿಲ್ಲ. ಎರಡು ಮಾತದ ನೋಡ್ರಿ. ಸಂಸಾರಿ ಜೀವರಾಶಿಯೆಲ್ಲ ಏನು ಮಾಡ್ತಿದೆ ಅಂತಂದ್ರೆ, ತನ್ನ ಕಾರ್ಯದೊಳಗೇನು ಗತಿಶೀಲ ಇದೆಯಲ್ಲ, ಮುಂದುವರಿತಾ ಇದೆಯಲ್ಲ, ಅದನ್ನು ತಕ್ಷಣಕ್ಕೆ ಬಿಟ್ಟು ಕೊಡ್ತಿದೆ. ಮುಕ್ತ ಅದನ್ನು ಬಿಟ್ಟು ಕೊಡ್ತಿದೆ. ಆದರೆ ಸಮ್ಯಕ್ ದೃಷ್ಟಿ ಜೀವರಾಶಿ, ಇಲ್ಲಿ ಜೀವರಾಶಿ, ಇಲ್ಲಿ ಎರಡೂ ಕಡೆ ಜೀವರಾಶಿ ಇದೆ. ಸಂಸಾರಿ ಜೀವರಾಶಿ ಇದೆ, ಮಿಥ್ಯಾದೃಷ್ಟಿ ಅನ್ನೋ ಶಬ್ದದ ಪ್ರಯೋಗ ಇಲ್ಲ. ಅಲ್ಲಿ ಸ್ಖಲಿತ ಆಗುವುದಿಲ್ಲ ಶುದ್ಧ ಸ್ವರೂಪದ ಅನುಭವದಿಂದ, ಅಲ್ಲಿ ಸಮ್ಯಕ್ ದೃಷ್ಟಿ ವಿಶೇಷಣೆ ಇದೆ. ಇಲ್ಲಿ ಮಿಥ್ಯಾದೃಷ್ಟಿ ವಿಶೇಷಣೆ ಇಲ್ಲ, ಇಲ್ಲಿ ಸಂಸಾರಿ ಜೀವ ಅಂತ ಹೇಳಿದ್ದಾರೆ. ಅದೇ ನಿಜವಾಗಿ ಸಂಸಾರಿ ಮಿಥ್ಯಾದೃಷ್ಟಿನೇ ಇದೆ. ಸಮ್ಯಕ್ ದೃಷ್ಟಿ ಜೀವ ಸಂಸಾರದೊಳಗೆ ಇದ್ರೂ ಕೂಡ ಸಂಸಾರಿ ಇಲ್ಲ. ಒಂದು ಮಾತು. ಎರಡನೇ ಮಾತು ಹೀಗಿದೆ, ಮಿಥ್ಯಾತ್ವ ಹೊರಟು ಹೋದ ನಂತರ ಆ ಮಿಥ್ಯಾತ್ವದ ವಜನ ಎಷ್ಟಿದೆ, ಆ ಮಿಥ್ಯಾತ್ವದ ಕಾರ್ಯ ಅಥವಾ ಪ್ರಭಾವ ಈ ಜೀವದ ಮೇಲೆ ಎಷ್ಟಿದೆ, ಆ ಮಿಥ್ಯಾತ್ವದ ಹಿಡಿತ ಎಷ್ಟು ಬಿಗಿ ಇದೆ ಈ ಜೀವದ ಸಲುವಾಗಿ ನೋಡ್ರಿ. ಮಿಥ್ಯಾತ್ವ ಅರ್ಥಾತ್ ಪರದ್ರವ್ಯದೊಳಗ ತನ್ನತನದ ಅನುಭೂತಿ ಶ್ರದ್ಧೆ.
ಮಿಥ್ಯಾತ್ವ ಅಂತಂದ್ರೆ ಬೇರೆ ಏನು ಇಲ್ಲ, ದೊಡ್ಡ ವಿಷಯ ಏನು ಇಲ್ಲ. ಆದ್ರೆ ಅದರ ಹಿಡಿತ ಏನಿದೆ ಅಲ್ಲ, ಅದು ಬಹಳ ಬಿಗಿ ಇದೆ. ಜೀವವನ್ನೇನದು ಹಿಡ್ಕೊಂಡಿದೆ ಅಲ್ಲ, ಅದರ ಹಿಡಿತ ಸ್ವಲ್ಪ ಕೂಡ ಸಡಿಲ ಆಗ್ತಾ ಇಲ್ಲ. ಏನ ಬರೇ ಮಿಥ್ಯಾತ್ವ ಅಂತಂದ್ರ ಪರದ್ರವ್ಯದೊಳಗೆ ತಾನೆನ್ನುವ ಅನುಭವ, ಬೇರೆ ಏನಿಲ್ರಿ. ಎಂಥ ಮಾತಿದೆ ಅಲ್ಲ, ಇದು ಪರದ್ರವ್ಯ ಇದೆ. ದೇಹ, ಮನೆ, ಧನ ಎಷ್ಟು ಅಂಶದೆ ಅಂದರೆ ಪರದ್ರವ್ಯ ಇದೆ. ಎಷ್ಟು ಅಂಶದಿಂದ? 100ಕ್ಕೆ 100 ಅಂಶದಿಂದ ಪರದ್ರವ್ಯನೇ ಇದೆ. ಆದ್ರೆ ಒಂದು ಅಂಶದಿಂದ ಕೂಡ 100 ಬಾರಿ, ಶತಸಹಸ್ರ ಬಾರಿ ಬುದ್ಧಿಯೊಳಗ ವಿಕಲ್ಪದೊಳಗ ಆಗಮದ ಮಾಧ್ಯಮದಿಂದ ಬಂದ್ರೂ ಕೂಡ ಒಂದು ಅಂಶದಿಂದ್ರೂ ಅದು ಪರದ್ರವ್ಯ ಅನ್ನಿಸ್ತಾನೆ ಇಲ್ರಿ. ಯಾವುದು? ದೇಹ, ಮನೆ, ಧನ, ಪರಿವಾರ ಏನೆಲ್ಲ ಒಂದೇನೆ ಎರಡ್ರಿ. ಪರದ್ರವ್ಯ ಎಷ್ಟದವ್ರಿ? ಒಂದು ದೇಹದೊಳಗೆ ಅನಂತ ಪರಮಾಣು ಅದಾವ, ಅದು ಮಾತು ಬಿಡ್ರಿ. ದೇಹ ಒಂದ ಅಂತ ಹೇಳಿ ಇಟ್ಕೊಳ್ಳೋಣ. ಒಂದು ದೇಹ, ಧನ, ಐಶ್ವರ್ಯ, ಒಡವೆ, ವಸ್ತ್ರ, ಪರಿವಾರ, ಯಾವೆಲ್ಲ ಪಾದರಕ್ಷೆ ಏನೇನು ಅದಾವ ಅವೆಲ್ಲ ರೀ. ಏನೇನು ಇದಾವ ಅವೆಲ್ಲ ಅರೇ ಅವುಗಳಲ್ಲಿ ನಿರಂತರ ಅಖಂಡವಾಗಿ ನನ್ನದೆನ್ನುವ ಭಾವ ವರ್ತಿಸ್ತಾ ಇದೆಯೋ ಅಥವಾ ಇಲ್ಲ? ನಿದ್ರಾವಸ್ಥೆಯಲ್ಲೂ ವರ್ತಿಸ್ತಾ ಇದೆ, ಕ್ಷೇತ್ರದಿಂದ ದೂರ ಹೋದ್ರೂ ವರ್ತಿಸ್ತಾ ಇದೆ. ಬಹಳ ಅದ್ಭುತ ಮಾತಿದೆ. ಮಿಥ್ಯಾತ್ವ ಸರಿ, ಒಂದು ಮಿಥ್ಯಾತ್ವದೊಳಗನ ಸಂಸಾರ ಇದೆ. ಎಷ್ಟ? ಅನಂತ ಅನಂತ ಸಂಸಾರ. ಒಂದು ಮಿಥ್ಯಾತ್ವ ಅಂದ್ರೆ ಒಂದು ಸಮಯದ ಮಿಥ್ಯಾತ್ವ. ಯಾಕೆ ಅಂತಂದ್ರ ಅದು ಒಂದು ಸಮಯದ್ದನ ಇರ್ತಿದೆ, ಎರಡು ಸಮಯದ್ದು ಇರೋದನ ಇಲ್ಲ. ಆದ್ರೆ ಒಂದು ಸಮಯದ ಮಿಥ್ಯಾತ್ವದೊಳಗ ಈ ಚೈತನ್ಯ ಪ್ರಭು ಮೂರು ಲೋಕದೊಳಗ ಅಸಾಧಾರಣ ಜ್ಞಾನ ಸ್ವಭಾವಿ ಜೀವನಿಗೆ ಅನಂತ ಸಂಸಾರ ಇದೆ ಒಂದು ಸಮಯದ ಮಿಥ್ಯಾತ್ವದೊಳಗೆ. ಅದು ಎಲ್ಲಿದೆ? ಅದು ಎಲ್ಲಿದೆ? ಒಂದು ಸಮಯದ ಮಿಥ್ಯಾತ್ವ ಎಲ್ಲಿದೆ? ಆ ತ್ರಿಲೋಕಿನಾಥ ಚೈತನ್ಯ ಪ್ರಭುವಿನ ಪರ್ಯಾಯದೊಳಗೆ ಇದೆ. ಅದರ ಪ್ರಭಾವ ಎಷ್ಟಿದೆ? ಕಾಲ ಸಾಪೇಕ್ಷ ಅನಂತ ಇದೆ, ಮತ್ತು ಸ್ವಭಾವ ಸಾಪೇಕ್ಷ ಕೂಡ ಅನಂತ ಇದೆ. ಅರೆ ಅನಂತ ಶಕ್ತಿ ಸಂಪನ್ನ ಚೈತನ್ಯ ಧ್ರುವ ತತ್ವ ನಾನಿದ್ದೇನೆ ಅನ್ನುವುದನ್ನ ಒಂದು ಸಮಯದ ಸಲುವಾಗಿ ಮರೆಸಿದೆಯೋ ಅಥವಾ ಅಖಂಡ ಮರೆಸಿಬಿಟ್ಟಿದ್ದೀರಿ? ಈ ಮಿಥ್ಯಾತ್ವದ ಚರ್ಚೆಯಲ್ಲ, ಮಿಥ್ಯಾತ್ವದ ಸ್ವರೂಪ ತಿಳಿದುಕೊಳ್ಳುವ ಸಲುವಾಗಿ ನಮ್ಮ ಜೀವನದ ಯಾವ ಒಂದಿಷ್ಟು ಸಮಯ ಅಥವಾ ಜ್ಞಾನ ಸಾಮರ್ಥ್ಯದ ವಿನಿಯೋಗ ಆಗ್ತಿದೆಯಲ್ಲ, ಅದುವೇ ನಮಗೆ ಲಾಭದಾಯಕ ಇದೆ. ಅದುವೇ ನಮ್ಮ ಪುಣ್ಯದ ವಾಸ್ತವಿಕ ಫಲವನ್ನು ಕಂಡುಕೊಳ್ಳುವಲ್ಲಿ ಉಪಯೋಗಿ ಇದೆ. ಏನು ಹೇಳಿತು? ಮಿಥ್ಯಾತ್ವದ ಸ್ವರೂಪವನ್ನು ಚರ್ಚೆ ಮಾಡುವ ಮಾತಿಲ್ಲ, ಆದರೆ ಮಿಥ್ಯಾತ್ವದ ಸ್ವರೂಪವನ್ನು ತನ್ನಲ್ಲೇ ತಾನ ಗಂಭೀರತೆಯಿಂದ ಶಾಂತ ಚಿತ್ತದಿಂದ ತಿಳುಕೊಳ್ಳುವ ಯಾವ ಸಮಯದ ಸದುಪಯೋಗ ಇದೆಯಲ್ಲ, ಸಾಮರ್ಥ್ಯದ ಸದುಪಯೋಗ ಇದೆಯಲ್ಲ, ಅರೇ
ನನ್ನ ಸಾಮರ್ಥ್ಯ ಮತ್ತು ಸಮಯ ನಿರಂತರ ದುರುಪಯೋಗ ಆಗ್ತಾ ಇದೆ. ನನ್ನ ಸಾಮರ್ಥ್ಯ ಮತ್ತು ಸಮಯ ಮತ್ತು ಇವು ಎರಡೇನದವ್ರಲ್ಲ, ಇವು ಏನು ಕೊಟ್ರೂ ಸಿಕ್ಕೋದ ಸಾಧ್ಯ ಇಲ್ಲ. ಒಂದು ಸಾಮರ್ಥ್ಯ, ಒಂದು ಸಮಯ. ಹಾಗಾದ್ರೆ ನನ್ನ ಜೀವನದ ಯಾವ ಅತ್ಯಂತ ಅಮೂಲ್ಯ ನಿಧಿ ಇದೆಯಲ್ಲ, ಏನ ನನ್ನ ಸಾಮರ್ಥ್ಯ ಮತ್ತು ನನ್ನ ಸಮಯ. ಅದು ನನ್ನಲ್ಲೇ ಆಗ್ತಾ ಇರುವಂಥ ಅಪರಾಧದ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ವಿನಿಯೋಗ ಆದ್ರೆ ಅದಕ್ಕೆ ಪುಣ್ಯದ ಉಪಯೋಗ ಮಾಡಿಕೊಳ್ತಾ ಇದ್ದೇನೆ ಅನ್ನಬಹುದು. ಮನುಷ್ಯ ಜೀವನವನ್ನು ಪಡೆದುದರದ ಏನಾದರೂ ಪ್ರಯೋಜನ ಪಡೀತಾ ಇದ್ದೇನೆ ಅನ್ನಬಹುದು. ಅನಂತ ದುಃಖದಿಂದ ಬಿಡುಗಡೆಯ ಯಾವ ಮಾರ್ಗ ಇದೆಯೋ ಆ ಮಾರ್ಗದ ಪತ್ತೆ ಹಚ್ತಾ ಇದೇನೋ ಅನ್ನಬಹುದು. ಇಲ್ದಿದ್ರ ಆ ಅಮೂಲ್ಯ ನಿಧಿ ಏನಿದೆಯಲ್ಲ, ಅದೇ ಏನು ಅಮೂಲ್ಯ ನಿಧಿ? ಒಂದು ನನ್ನ ಸಾಮರ್ಥ್ಯ ಯಾವುದು? ಅದನ್ನು ಆಗಮದ ಭಾಷೆಯೊಳಗೆ ಹೇಳಿದ್ರೆ ಸಂಜ್ಞೆ ಪಂಚೇಂದ್ರಿಯ ರೂಪ ವಿಕಾಸಗೊಂಡಿರುವಂಥ ನನ್ನ ಸಾಮರ್ಥ್ಯ, ಬೆಳೆದು ಬಿಟ್ಟಿರುವಂಥ ನನ್ನ ಸಾಮರ್ಥ್ಯ. ಅರೆ ಆ ಸಾಮರ್ಥ್ಯ ಮರ್ಯಾದಿತ ಇದೆಯಲ್ಲ ಅಂಥೇಳಿ ಇನ್ನೊಂದು ಬೆಲೆ ಬಾಳುವ ನಿಧಿ ನನ್ನದೇನಿದೆ ಅಂತಂದ್ರೆ ಅದರದ ಒಂದೊಂದು ಸಮಯ ಅತ್ಯಂತ ಬೆಲೆ ಬಾಳುವಂಥದ್ದಿದೆ. ಸ್ಥೂಲದೊಳಗೆ ಹೇಳಿದ್ರೆ ಸಂಜ್ಞೆ ಪಂಚೇಂದ್ರಿಯ ಅವಸ್ಥೆ ಎರಡೂ ನಿಹಿತದವ್ರೆ. ಅದರೊಳಗೆ ಸಾಮರ್ಥ್ಯನೂ ಇದೆ, ಸಮಯವೂ ಇದೆ. ಹಾಗಾದ್ರೆ ಅದು ಎಲ್ಲಿ ಸೋರಿ ಹೋಗ್ತಾ ಇದೆ ಅನ್ನೋ, ಬಿದ್ದು ಹೋಗ್ತಾ ಇದೆ ಅನ್ನೋ, ಕೈಗೆ ಬರ್ತಾ ಇಲ್ಲ, ಏನು ವಿಚಾರ ಮಾಡಬೇಕಲ್ಲ. ಅದರ ಪ್ರಾಪ್ತಿ ಆಗಿರೋದು ಬರೀ ಒಂದೇ ಕೆಲಸಕ್ಕೆ. ಯಾವ ಕೆಲಸ? ನನ್ನಲ್ಲೇ ಏನು ಅಪರಾಧ ನಡೆದಿದೆ, ಮಿಥ್ಯಾತ್ವದ ಸ್ವರೂಪವನ್ನು ತಿಳಿಯೋದು. ಯಾವುದರೊಳಗೆ ನಾನು ಅಖಂಡ ನನ್ನತನದ ಅನುಭವ ಮಾಡ್ತಾ ಇದ್ದೇನೆ, ಯಾವುದರೊಳಗೆ? ಅರೇ ಯಾವುದನ್ನೋದ ಇಲ್ಲಿ ಪ್ರಶ್ನೆ ಇಲ್ಲ. ವಿಶ್ವದ ಸಮಸ್ತ ಪದಾರ್ಥಗಳಲ್ಲಿ, ಜಡ ಚೇತನ ಸಮಸ್ತ ಪದಾರ್ಥಗಳಲ್ಲಿ ನಾನು ನನ್ನತನದ ಅನುಭವ ಮಾಡ್ತಾ ಇದ್ದೇನೆ. ಬಸ್ ಒಂದು ನನ್ನನ್ನು ಬಿಟ್ಟು, ವಿಶ್ವದ ಸಮಸ್ತ ಪದಾರ್ಥಗಳಲ್ಲಿ ನಮ್ಮ ಬಸ್ತಿ. ನಮ್ಮ ಟ್ರೈನ್ ಬಂತು, ನಿಂದು ಯಾವಾಗಿತ್ತದ? ನಮ್ಮ ಬಸ್ತಿ. ಅದೇ ನಮ್ಮ ಮಗ, ನನ್ನ ಹೆಂಡತಿ, ನನ್ನ ಮನೆ, ಅವಂತೂ ಬಹಳ ಸ್ಥೂಲದ ಮಾತು, ಅತ್ಯಂತ ಕರಗತ ರಕ್ತಗತ ಆಗಿರುವಂಥ ಮಾತ್ರೆ. ಅದರ ನಮ್ಮ ಟ್ರೈನ್ ಬಂತು. ಆ ಪ್ಲಾಟ್ಫಾರ್ಮ್ ನಮ್ದು, ಯಾಕಂದ್ರೆ ನನ್ನ ಟ್ರೈನ್ ಅಲ್ಲಿ ಬರ್ತಿದೆ. S4 ಅದರೊಳಗೆ 72ನೇ ಶೀಟ್. ಪ್ಲಾಟ್ಫಾರ್ಮ್ ಮೇಲೆ ನಂದನ್ನೋ ಭಾವ ಇತ್ತೇನಿಲ್ರಿ, ಟ್ರೈನ್ ಮೇಲೆ ಇತ್ತೇನಿಲ್ರಿ, ಬೋಗಿ ಮೇಲೆ ಇತ್ತೇನಿಲ್ರಿ, ಶೀಟಿನ ಮೇಲೆ ಇತ್ತೇನಿಲ್ರಿ, ಮತ್ತು ಇಳಿಯು ವೇಳೆದೊಳಗೆ ಯಾವುದರ ಮೇಲೂ ಇಲ್ಲ. ಯಾಕೆ? ಪ್ರಯೋಜನ ಇಲ್ರಿ. ಅದು ನಂದನ್ನೋದು ಏನು ಪ್ರಯೋಜನ ಉಳಿಲಿಲ್ಲ. ತಿಳಿತಿರಲ್ಲ ದೃಷ್ಟಾಂತ. ಅದೇ ಪ್ರಕಾರ ನಮ್ಮ ಜೀವನದೊಳಗೆ ಸ್ವಪರ ಪದಾರ್ಥದ ನಿರ್ಣಯ ಯಾವ ಪ್ರಕಾರ ಆಗಬೇಕು ಅಂತಂದ್ರೆ, ಇರುವೆಳೆದೊಳಗೆ ಭೋಗಿಸೋನು, ಇರುವೆಳೆದೊಳಗೆ ನಂದಂಥೇಳಿ ವ್ಯವಹಾರದೊಳಗೆ ಅನ್ನೋನು ಬೇಕಾರೆ ನಿಶ್ಚಯದಿಂದನ ಅನ್ನೋನು ರೀ.
ಅದರ ಹೋಗೋ ವೇಳೆದೊಳಗೆ ಸಂಪೂರ್ಣ ರೂಪದಿಂದ ಆ ಟ್ರೈನಿಂದ ಇಳಿಯುವ ವೇಳೆದೊಳಗೆ, ಪ್ಲಾಟ್ಫಾರ್ಮ್ ಬಿಟ್ಟು ಕೊಡುವ ವೇಳೆದೊಳಗೆ, ಆ ಬೋಗಿ ಶೀಟ್ ಬಿಟ್ಟು ಕೊಡುವ ವೇಳೆದೊಳಗೆ ಯಾವ ಪ್ರಕಾರ ನಿಸ್ಪೃಹ ಭಾವ ತನ್ನಷ್ಟಕ್ಕೆ ತಾನೇ ಜಾಗೃತ ಆಗ್ತಿದೆಯೋ ಆ ಪ್ರಕಾರ ಈ ಭವ ಬಿಡುವ ವೇಳೆದೊಳಗೆ ಆಯಿತು ಅಂತಂದ್ರೆ ಆಗ್ತಿದೆ ಏನ್ರಿ? ಎಲ್ಲರಿಗೂ ಆಗ್ತಿದೆಯಲ್ಲ, ಯಾರಿಗೂ ಆಗಿಲ್ಲ ನರೇ. ಅರೆ ಹೋಗೋದು ಅನಿವಾರ್ಯ ಇದೆ ನೋಡ್ರಿ. ಒಂದು ಮಾತು ಹೇಳ್ಬೇಕಾದ್ರೆ ಕರು ಇರ್ತಿದೆಯಲ್ಲ, ಕರು, ಹಸುವಿನ ಕರು ನವಜಾತ ಇರ್ತಿದೆ 10-12 ದಿವಸದ. ಅದ ಹಾಲು ಉಣಿಸ್ಲಿಕ್ಕೆ ಅದನ್ನು ಬಿಟ್ಟಿತು ಅಂತಂದ್ರೆ ಎಷ್ಟು ಎಳೆದ್ರು ಬರ್ತಿಲ್ರಿ, ಹೌದೇನಿಲ್ರಿ? ಸಾಕಿದವ್ರು ಎಳಿತಿರ್ತಾರಲ್ಲ, ಯಾಕಂದ್ರೆ ಹಾಲು ಇವ್ರಿಗೆ ತಗೊಳ್ಳೋದಿರ್ತಿದೆ. ಅದು ಹಾಲು ನಂದಿದೆ ಅಂತಿದೆ ರೀ. ಸರಿ, ಅದೇ ಪ್ರಕಾರ ಈ ಜೀವ ಕರ್ಮ ಎಳ್ಕೊಂಡು ಹೋಗುವುದರಿಂದ ಹೋಗ್ತಾನಷ್ಟೇ ರೀ. ಇಲ್ದಿದ್ರೆ ಇದು ನಂದಿದೆ ಅಂಥೇಳಿನ ಕೂತಿದ್ದಾನ್ರಿ. ಇಲ್ಲಿ ಹೇಳ್ತಾ ಇದ್ದಾರೆ, ಸಂಸಾರಿ ಜೀವರಾಶಿ ಮಿಥ್ಯಾದೃಷ್ಟಿ ಅನ್ನುವ ವಿಶೇಷಣ ಲಗತ್ತಿಸುವ ಅವಶ್ಯಕತೆನೇ ಹೇಳಿದ್ರಿ. ಅಲ್ಲಿ ಮಾತ್ರ ಸಮ್ಯಕ್ ದೃಷ್ಟಿ ಅನ್ನುವ ವಿಶೇಷಣವನ್ನ ಲಗತ್ತಿಸುವ ಅವಶ್ಯಕತೆ ಬಿದ್ದರೆ, ಎಲ್ಲಿ ಯಾರು ಏನೇ ಆದ್ರೂ ಕೂಡ, ಎಷ್ಟೇ ಜಗತ್ತು ಮೇಲೆ ಕೆಳಗಾದ್ರೂ ಕೂಡ ತನ್ನ ಶುದ್ಧ ಸ್ವರೂಪದ ಅನುಭವದಿಂದ ಸ್ಖಲಿತ ಆಗುವುದಿಲ್ಲ. ಅಲ್ಲಿ ವಿಶೇಷಣ ಏನ? ಸಮ್ಯಕ್ ದೃಷ್ಟಿ. ದೃಷ್ಟಿಯೊಳಗೆ ಸಮ್ಯಕ್ತನ ಬಂತು ಅಂತಂದ್ರೆ ಯಾವುದರಿಂದ ಏನಾಗೋದಿದೆ ಹೇಳ್ರಿ? ಆ ಸಮ್ಯಕ್ತನ ಯಾವಾಗ ನಮ್ಮ ದೃಷ್ಟಿಯೊಳಗೆ ಬರ್ತಿದೆಯೋ ಬರಲಿ. ಅದರ ಮಾತು ಹೀಗಿದೆ, ಆಗಮದ ಆಧಾರದಿಂದ, ಸರ್ವಜ್ಞರ ವಚನದ ಆಧಾರದಿಂದ ಪರದ್ರವ್ಯಗಳ ನನ್ನಿಂದ ಅತ್ಯಂತ ಭಿನ್ನ ಇದ್ದಾವೆ. ಅರೆ ಯಾವ ಪ್ರಕಾರ ಆಸ್ತಿ ಇದೆ, ಧನ ಇದೆ ಅಲ್ಲ, ಅದು ನಮ್ದು ಇರುವೆಳೆದೊಳಗೆ ಕೂಡ ನಮ್ದಿಲ್ರಿ. ಲೌಕಿಕ ದೃಷ್ಟಿಯಿಂದ ಕೂಡ ನಮ್ದಿಲ್ಲ. ನೋಟ್ ಯಾರ್ದಿದೆ ರೀ? ಗವರ್ಮೆಂಟದ್ದು ಇದೆಯೋ ಅಥವಾ ವ್ಯಕ್ತಿದ್ದು ಇದೆ ರೀ? ಗವರ್ಮೆಂಟ್ ಅಂತಾನೆ ಇದೆಯಲ್ಲ. ಸಂವಿಧಾನದ ನಿಯಮದ ಅನುಸಾರ ಅಥವಾ ಲೌಕಿಕ ನೀತಿಯ ಅನುಸಾರ ಅದರ ಉಪಭೋಕ್ತಾ ನಾವಿದ್ದೇವೆ, ಅದರ ಮಾಲೀಕ ನಾವಿದ್ದೇವೆ. ಭೂಮಿ ಇದೆ, ಯಾರ್ದಿದೆ ರೀ? ರಾಜಂದಿದೆ, ಅರ್ಥಾತ್ ಗವರ್ಮೆಂಟ್ ಅಂತಿದೆ. ಬೇಕಾದ್ರೆ ಅದು ನಮ್ಮ ಹೆಸರು ಮೇಲೆ ಇದ್ರೂ ಅದು ನಮ್ಮದಲ್ರಿ. ಲೌಕಿಕದೊಳಗೂ ಕೂಡ ನಮ್ಮದಲ್ಲ ಅಂಥೇಳಿನ ಅವರಿಗೆ ಅವಶ್ಯಕತೆ ಬಿತ್ತು ಅಂತಂದ್ರೆ ಅವರು ಅದನ್ನು ಪ್ರಾಪ್ತ ಮಾಡ್ಕೊಳ್ತಾರೆ. ಬೇಕಾದ್ರೆ ಅದ್ರ 2 ನಿಮಗೆ ದುಡ್ಡು ಕೊಟ್ರೂ ಕೂಡ ಅದರ ಮೇಲೆ ಅಧಿಕಾರ ಅವ್ರದ್ದೇ ಇದೆ ಅಂಥೇಳಿನ ಅವರು ಅದನ್ನು ಹಸ್ತಗತ ಮಾಡ್ಕೊಳ್ತಾರೆ. ಹೌದು ಅಥವಾ ಇಲ್ಲ? ಹಾಗಾದ್ರೆ ಈ ದೇಹ ಇದೇನು ನಾವು ಅಂತ ಇದ್ದೇವಲ್ಲ, ಅದರ ಮೇಲೆಲ್ಲ ಅಧಿಕಾರ ಯಾರ್ದಿದೆ? ಉದ್ಗಲದ್ದಿದೆ ರೀ. ಅದು ಯಾವಾಗ ಬೇಕಾದರೂ ಯಾವ ಬೇಕಾದ ರೂಪದಿಂದ ನಂದನ್ನು ಕಸ್ಕೊಳ್ಬಹುದು, ಇನ್ನೊಬ್ಬರಿಗೆ ಕೊಡಬಹುದು. ಯಾಕೆ ಅಂತ ವಸ್ತು ಕಾ ಮಾಲಿಕ ವಸ್ತು ಹಿ ಹೈ, ಮಾಲಿಕ ಕಾ ಮಾಲಿಕ बनकर क्यों ನೀತಿ ನ್ಯಾಯ ಗಮಾತೆ ಹೋ? ಮಾಲೀಕನ ಮಾಲೀಕ ಆಗಿ ನೀತಿ ನ್ಯಾಯಗಳನ್ನೆಲ್ಲ ಯಾಕೆ ಕಳ್ಕೊಳ್ತಾ ಇದ್ದೀಯಪ್ಪ? ನಿನ್ನ ನೀತಿ ಏನಿದೆ? ಜೀವದ ನೀತಿ ಏನಿದೆ? ಜೀವದ ನೀತಿ ಏನಿದೆ? ಯಾವುದನ್ನು ಹೇಗಿದೆಯೋ, ಯಾವುದು ಯಾರ ಸ್ವತ್ತು ಇದೆಯೋ ಅದನ್ನು ಹಾಗೆ ಮತ್ತು ಅವ್ರದ್ದೇ ಅಂಥೇಳಿ ತಿಳ್ಕೊಳ್ಳೋದು ನೀತಿ ಇದೆ ರೀ. ಜ್ಞಾನದ ನೀತಿ ಏನಿದೆ? ಯಾವುದು ಹೇಗಿದೆ ಹಾಗೆ, ಯಾವುದರ ಮೇಲೆ ಯಾರ ಅಧಿಕಾರ ನಡೀತಿದೆಯೋ ಅದರ ಮೇಲೆ ಅವರದೇ ಅಧಿಕಾರದ ಸ್ವೀಕಾರ ಮಾಡೋದ, ಇದು ನೀತಿ ಇದೆ ರೀ. ಜ್ಞಾನದ ಜೀವದ ನೀತಿ ಇದೆ. ಅದಕ್ಕೆ ಅಪ್ಪಾಜಿ ಒಂದು ಮಾತು ಹೇಳಿದ್ರಲ್ಲ, ಬರ್ತಿದೆ ಬರಲಿ, ಹೋಗ್ತಿದೆ ಹೋಗಲಿ.
ಇಷ್ಟ ಸಹಜ ರೂಪದಿಂದ ಸ್ವೀಕಾರ ಮಾಡುವುದು ನೋಡ್ರಿ. ಏನು ದೃಷ್ಟಾಂತ ಹೇಳಿತು, ಆ ಟ್ರೇನ, ಆ ಸ್ಟೇಷನ್ನ, ಆ ಪ್ಲಾಟ್ಫಾರ್ಮ, ಆ ಬೋಗಿ, ಆ ಸೀಟ ಹೊಡೆದಾಡ್ತಿದೆ ರೀ ಜೀವ. ಹೌದೇನಿಲ್ರಿ? ಸಮಯ ಬಂದ ನಂತರ ಸಮಯ ಯಾವಾಗ ಬರ್ತಿದೆ ರೀ? ಸಮಯ ಯಾವಾಗ ಬರ್ತಿದೆ ಹೇಳ್ರಿ? ಸಮಯ ಬಂದ ನಂತರ ಅಂತ ಹೇಳಿ ಹೇಳ್ತಲ್ಲ, ಸಮಯ ಬಂದ ನಂತರ ಬಿಟ್ಟು ಕೊಡ್ತಿದೆ. ಸಮಯ ಯಾವಾಗ ಬರ್ತಿದೆ? ತಂದು ಇಳಿಯುವ ಸ್ಥಾನ ಬರ್ಬೇಕ್ರಿ. ಅದು ಬೇಕಲ್ಲ. ಅದು ಇಲ್ಲದ ಅರೆ ನಂದ ನಂದ ನಮ್ಮ ಬಸ್ತಿ, ನಮ್ಮ ಮನೆ, ನಮ್ಮ ಟ್ರೇನ, ಪ್ರಯೋಜನದ ಸಲುವಾಗಿ ಮಾತ್ರ ರೀ. ಅದರ ಪ್ರಯೋಜನವನ್ನೇ ಸಾಧಿಸ್ತಾ ಇಲ್ಲ. ನಮ್ಮ ಬಸ್ತಿ ಅಂತ ಹೇಳಿ ಕೋರ್ಟದವರೆಗೆ ಹೋಗಿ ಜಗಳನ ಮಾಡ್ತಾ ಇದ್ದೇವೆ ವಿನಃ ಆ ಬಸ್ತಿ ನಮ್ಮದಾಗುವ ಹಾಗೆ ನನ್ನಲ್ಲೇ ಕಾರ್ಯ ಏನು ಮಾಡ್ತಾ ಇದ್ದೇನೆ ನಾನು? ಆ ಧನ ನನ್ನದನ್ನುವ ಸಲುವಾಗಿ ಅದರದ್ದು ಉಪಯೋಗ ನಾನೇನು ಮಾಡ್ಕೊಳ್ತಾ ಇದ್ದೇನೆ? ಆ ದೇಹ ನನ್ನದನ್ನುವ ಸಲುವಾಗಿ ಅದರದ್ದು ಉಪಯೋಗ ಸೇತುವೆಯ ಹಾಗೆ ಮಾಡ್ಕೊಳ್ಳೋದಿದೆ. ಭವರೂಪದ ಸಾಗರವನ್ನು ದಾಟುವ ಸಲುವಾಗಿ ನೌಕೆಯ ಹಾಗೆ ಅಂದರೆ ಅಥವಾ ಸೇತುವೆಯ ಹಾಗೆ ಏನ ಶರೀರವೇ ಏನು ಮಾಡುವುದಿದೆ? ಶರೀರದೊಳಗೆ ಇರುವುದರ ಪ್ರಯೋಜನ, ಶರೀರದ ಭಿನ್ನತೆಯ ನಿರ್ಧಾರ, ಶರೀರ ಸ್ವಕಾಲದಲ್ಲಿ ಸ್ಪಷ್ಟ ರೂಪದಿಂದ ಭಿನ್ನವಾಗುವುದರದ ಸ್ವೀಕಾರ ಏನಿದೆ, ಇದುವೇ ಶರೀರದ ಜೊತೆಗೆ ಮಾಡುವ ಜೀವನದ ಸಾರ್ಥಕತೆ. ಶರೀರದ ಭಿನ್ನತೆಯ ನಿರ್ಧಾರ, ಸ್ವಕಾಲದಲ್ಲಿ ಶರೀರ ಸ್ಪಷ್ಟ ರೂಪದಿಂದ ಭಿನ್ನವಾಗುವುದರದ ಸ್ವೀಕಾರ. ನಾವು ಮಾಡದೇ ಇದ್ರೂ ಅದು ಆಗೋದನ್ನ ಇದೆ ರೀ. ಸ್ವೀಕಾರ ಮಾಡದೇ ಇದ್ರ ಭಿನ್ನ ಮಾಡೋದಲ್ಲ, ಸ್ವೀಕಾರ ಮಾಡದೇ ಇದ್ರೂ ಅದು ಭಿನ್ನ ಆಗೋದನ್ನ ಇದೆ. ಆದರೆ ಸ್ವೀಕಾರ ಮಾಡಿತು ಅಂತಂದ್ರೆ ದುರ್ಗತಿ, ಭವ ಪರಂಪರೆ ನಿಂತು ಹೋಗ್ತಿದೆ. ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ದುರ್ಗತಿಗಳಿಗೆ ಹೋಗೋದು ತಪ್ಪೋದಿಲ್ಲ. ಭವದಿಂದ ಭವ, ಭವದಿಂದ ಭವ, ಭವದಿಂದ ಭವ, ಒಂದು ಶ್ವಾಸದೊಳಗೆ 18 ಭವ ಆಗುವಂಥ ಯಾವ ಒಂದು ಪರಿಸ್ಥಿತಿ ಬರ್ತಿದೆಯೋ ಅದನ್ನು ಯಾರೂ ದೂರ ಮಾಡೋ ಸಾಧ್ಯ. ಏನು ಹೇಳಿದರೆ ಇಲ್ಲಿ ಸಂಸಾರಿ ಜೀವರಾಶಿ ವಜ್ರಪಾತ ಆಗುವುದರಿಂದ ಏನು ಮಾಡ್ತಿದೆ? ತನ್ನ ಯಾವ ಕಾರ್ಯದಲ್ಲಿ ಗತಿಶೀಲ ಇದೆಯಲ್ಲ ಅದನ್ನು ಬಿಟ್ಟುಕೊಡ್ತಿದೆ. ಸಮ್ಯಕ್ ದೃಷ್ಟಿ ಜೀವರಾಶಿ ಏನು ಮಾಡ್ತಿದೆ? ಬೇಕಾದಂಥ ವಜ್ರಪಾತ ಆದ್ರೂ ಇಡೀ ವಿಶ್ವದ ಸಾಮಗ್ರಿಗಳೆಲ್ಲ ಸಮಾವಿಷ್ಟ ಆಗುವ ಹಾಗೆ ಭೂಮಿ ಬಿರುಕು ಬಿಟ್ಟರೂ ಕೂಡ ಶುದ್ಧ ಸ್ವರೂಪದ ಅನುಭವದಿಂದ ಸ್ಖಲಿತ ಆಗುವುದಿಲ್ಲ. ಸ್ಖಲಿತ ಆಗುವ ಶಬ್ದ ಇದೆಯಲ್ಲ, ಅದು ಒಂದು ಅಂಶ ಕೂಡ ಆ ಶುದ್ಧ ಸ್ವರೂಪದ ಅನುಭವ ರಸವನ್ನು ಕುಡಿಯುವುದರಿಂದ ಅದ ಚ್ಯುತ. ಸ್ಖಲಿತ ಶಬ್ದದ ಅರ್ಥ ಬಿದ್ದು ಬಿಡೋದಲ್ಲ, ಸೋರಿ ಹೋಗೋದ್ರಿ. ಸ್ವಲ್ಪ ಕೂಡ ಅದರದ್ದು ಯಾವ ಮೋಕ್ಷ ಮಾರ್ಗದ ಕಡೆಗೆ ಗಮನ ಇದೆಯೋ, ಯಾರಾದರೂ ಕೂಗಿದರ ಯಾವನೋ ವ್ಯಕ್ತಿ ಸಾಗುತ್ತಾ ಇದ್ದಾನೆ, ಅವ ಆ ಕಡೆ ಈ ಕಡೆ ನೋಡ್ತಾನ್ರಿ. ಯಾರಾದರೂ ತನ್ನ ಹೆಸರನ್ನು ಹಿಡಿದು ಕೂಗಿದರೆ ನೋಡ್ತಾನೋ ಅಥವಾ ಇಲ್ರಿ? ಯಾವ ಕಡೆಯಿಂದ ಧ್ವನಿ ಬಂದಿದೆ ಆ ಕಡೆನ ನೋಡ್ತಾನೆ, ಹೀಗಿಲ್ಲ ಆ ಕಡೆ ಈ ಕಡೆ ಕಕ್ಕಾವಿಕ್ಕಿಯಾಗಿ ನೋಡ್ತಾನೆ. ಆದರೆ ಯಾವುದೇ ಶುಭ ಕರ್ಮ ಅಥವಾ ಎಂಥದೇ ಅಶುಭ ಕರ್ಮ, ಯಾವುದೇ ಪ್ರಕಾರದ ಕೋಲಾಹಲ ಮಾಡಿದ್ರೂ ಕೂಡ
ಮೋಕ್ಷ ಮಾರ್ಗದ ಮೇಲೆ ಮುಂದುವರಿತಾ ಇರುವಂಥ ಸಮ್ಯಕ್ ದೃಷ್ಟಿ ಜೀವರಾಶಿ ಮೋಕ್ಷ ಮಾರ್ಗದ ಮೇಲೆ ಮುಂದುವರಿಯೋದ ಅರ್ಥಾತ್ ಶುದ್ಧ ಸ್ವರೂಪದ ಅನುಭವ, ಶುದ್ಧ ಸ್ವರೂಪದ ಅನುಭವ, ಶುದ್ಧ ಸ್ವರೂಪದ ಅನುಭವ. ನಿರಂತರ ಪ್ರತಿ ಸಮಯಕ್ಕೆ ಶುದ್ಧ ಸ್ವರೂಪದ ಅನುಭವ ಮಾಡುವುದನ್ನು ಬಿಟ್ಟುಕೊಟ್ಟ ಪುಣ್ಯಕ್ಕೆ ಮೋಹಿತನೂ ಆಗುವುದಿಲ್ಲ, ಪಾಪಕ್ಕೆ ಭಯಭೀತನೂ ಆಗುವುದಿಲ್ಲ. ಇಲ್ಲಿ ವಜ್ರಪಾತ ಅಂತಂದ್ರೆ ಉದಯದ್ದನ ಮಾತಿದೆ, ಬೇರೆ ಯಾವುದ್ರದ್ದು ಮಾತಿಲ್ಲ. ಬೇಕಾದಂಥ ಪುಣ್ಯದ ಉದಯ ಬಂದ್ರೂ ಕೂಡ ಅರೆ ಬಹಳಷ್ಟು ದೃಷ್ಟಾಂತಗಳನ್ನು ಕೊಟ್ಟಿತು. ಸಮ್ಯಕ್ ದೃಷ್ಟಿ ಜೀವ ಇಂದ್ರನಂಥ ವೈಭವ, ತೀರ್ಥಂಕರರ ಪಂಚ ಕಲ್ಯಾಣಿಕಗಳನ್ನು ಮಾಡುವಂಥ ಸತ್ಕಾರ್ಯ, ಲೋಕದೊಳಗೆ ಶ್ರೇಷ್ಠ ಕಾರ್ಯ, ಅವನನ್ನು ಹೊರತುಪಡಿಸಿ ಬೇರೆ ಯಾರೂ ಮಾಡೋದು ಸಾಧ್ಯ ಇಲ್ಲ. ಅದರ ನೇತೃತ್ವವನ್ನು ಯಾರೂ ವಹಿಸೋದು ಸಾಧ್ಯ ಇಲ್ಲ. ಅವನು ಒಬ್ಬನಲ್ಲೇ ಸಾಮರ್ಥ್ಯ ಇದೆ. ಅರೆ ದೇವ ಸಮೂಹ ಇದೆ ಇರಲಲ್ಲ, ಆದ್ರ ಆಜ್ಞೆ ನೇತೃತ್ವ ಯಾರ್ದಿದೆ? ಸಂಧರ್ಮ. ಆದ್ರೆ ಅದು ಮಾಡ್ತಾ ಇರೋ ವೇಳೆದೊಳಗೆ, ತಾಂಡವ ನೃತ್ಯ ಮಾಡ್ತಾ ಇರೋ ವೇಳೆದೊಳಗೆ 8 ಯೋಜನ ಹೊಟ್ಟೆ 1 ಯೋಜನ ಮುಖ ಇರುವಂಥ ಕಲಶಗಳಿಂದ ಕ್ಷೀರ ಸಮುದ್ರದ ನೀರನ್ನು ತಂದ ಆ ಜಿನ ಶಿಶುವಿನ ಮಸ್ತಕದ ಮೇಲೆ ಎರೀತಾ ಇರುವ ವೇಳೆದೊಳಗೆ ಶುದ್ಧ ಸ್ವರೂಪದ ಅನುಭವದಿಂದ ಒಂದು ಅಂಶನೂ ಚ್ಯುತ ಆಗುವುದಿಲ್ಲ, ಸ್ಖಲಿತ ಆಗುವುದಿಲ್ಲ. ತಿಳ್ಕೊಳ್ಳೋದು ಅದರ ಸಲುವಾಗಿ ಹೇಳ್ತು, ಮಿಥ್ಯಾತ್ವದ ಸ್ವರೂಪ ತಿಳ್ಕೊಳ್ಳುವ ಸಲುವಾಗಿ ನಮ್ಮ ಸ್ವಭಾವ ಮತ್ತು ಸಾಮರ್ಥ್ಯ ಮತ್ತು ಸಮಯದ ವಿನಿಯೋಗ ಎಷ್ಟು ಆಗ್ತಿದೆಯಲ್ಲ ಅಷ್ಟೇ ನಮ್ಮ ಜೀವನ ಇದೆ. ಉಳಿದದ್ದೆಲ್ಲ ಏನಿದೆ ಅಂತಂದ್ರೆ ಅನಂತ ಸಂಸಾರಕ್ಕೆ ಕಾರಣೀಭೂತವಿರುವಂಥ ಭಾವಮರಣ ಇದೆ. ಒಂದು ಮಾತು ಇಲ್ಲಿ ಇನ್ನೊಂದು ಏನು ಎದ್ದು ನಿಲ್ಲುತ್ತಿದೆ ಅಂತಂದ್ರೆ ಸಂಸಾರದ ಕಾರಣ ಭಾವಮರಣ ಇದೆ. ಅನಂತ ಸಂಸಾರಕ್ಕೆ ಕಾರಣ ವಿಪರೀತ ಮನ್ನನೆಯ ಅನುಭೂತಿ ರೂಪದ ಭಾವಮರಣ ಇದೆ. ಮತ್ತು ಶಾಶ್ವತವಾದಂಥ ಸುಖ, ನಿರಾಕುಲವಾದಂಥ ಸುಖ ಶಾಶ್ವತವಾಗಿ ದೊರಕುವ ಸಲುವಾಗಿ ಒಂದು ಶುದ್ಧ ಸ್ವರೂಪದ ಅನುಭೂತಿ ರೂಪದ ಜೀವಂತಿಕೆ ಇದೆ. ಮರಣದಿಂದ ಸಂಸಾರ ಇದೆ, ಜೀವನದಿಂದ ಸುಖ ಇದೆ. ಅದರ ಸಲುವಾಗಿ ಹೇಳಿದರು, ಜನ್ಮ ಮರಣ ಮತ್ತು ಜೀವನ ಮೂರದವರು. ಜನ್ಮ ಮರಣ ಆ ಎರಡರ ಮಧ್ಯದೊಳಗೆ ಒಂದು ಯಾವುದೇ ಇದೆಯಲ್ಲ ಅದು ಜೀವನ ಇದೆ. ಜನ್ಮ ಸರಸ ಇದೆ, ಮರಣ ವಿರಸ ಇದೆ, ಜೀವನ ಸಮರಸ ಇದೆ. ಜನ್ಮದ ಆನಂದ ಇದೆ. ಲೌಕಿಕ ಮಾತು ಹೇಳ್ತಾ ಇದ್ದೇನೆ, ಜನ್ಮದಂಥ ದುಃಖ ಇನ್ನೊಂದು ಯಾವುದೂ ಇಲ್ಲ ವಾಸ್ತವದಲ್ಲಿ. ಅದರ ಲೌಕಿಕದೊಳಗೆ ಹೀಗಿದೆ. ಸಮರಸ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಜೀವನನ ಅನ್ನೋದಿಲ್ಲ. ಅದಕ್ಕೆ ಜೀವಂತಿಕೆಯಿಂದ ನಡೀತಿದೆ, ಸಂಸಾರ ಮರಣದಿಂದ ನಡೀತಿದೆ. ಮರಣದ ಪರಿಪಾಠದ ಹೆಸರು ಸಂಸಾರ. ಅದಕ್ಕೆ ಮತ್ತೊಂದು ಸಲ, 10 ಸಲ ಏನು ಮಿಥ್ಯಾತ್ವದ ಸ್ವರೂಪ ಅಥವಾ ನನ್ನಿಂದ ಸಮಯಕ್ಕೆ ಸಂಭವಿಸ್ತಾ ಇರುವಂಥ ಅಪರಾಧದ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ನಮ್ಮ ಸಾಮರ್ಥ್ಯ ಮತ್ತು ಸಮಯ ಎಷ್ಟು ವಿನಿಯೋಗ ಆಗ್ತಿದೆ ಅಷ್ಟೇ ನಮ್ಮ ಸಂಪಾದನೆ ಮಾಡಿ ತಂದಿರುವ ಪುಣ್ಯದ ಫಲ ಪಡ್ಕೊಳ್ತಾ ಇದ್ದೇವೆ ಅಂಥೇಳಿ.
ಅವು ಎರಡೂ ಅತ್ಯಮೌಲ್ಯ ಇದ್ದಾವೆ. ಅದನ್ನು ಒಂದಿಷ್ಟು ದೃಢವಾಗಿ ಗಂಭೀರವಾಗಿ ವಿಚಾರದೊಳಗೆ ತಂದುಕೊಳ್ಳೋದು. ಎರಡೂ ಏನದವು? ಅತ್ಯಮೌಲ್ಯ. ಯಾವ? ಸಮಯ ಮತ್ತು ಸಾಮರ್ಥ್ಯ. ಅವುಗಳಿಗೆ ಬೆಲೆ ಮಾಡೋದನ್ನು ಸಾಧ್ಯ ಇಲ್ಲ. ಇಲ್ಲಿ ಸಂಸಾರಿ ಜೀವರಾಶಿ ಅಂದರು. ಏನು ಮಾಡ್ತಿದೆ ಅದ? ವಜ್ರಪಾತ ಆಯಿತು. ಆ ವಜ್ರಪಾತ ಎಂಥದ್ದಿದೆ? ಹೆದರಿಸುವಂಥದ್ದು ಇದೆ ಅಂತ ಹೇಳಿದರೆ ಇಲ್ಲಿ ಶಬ್ದ ಪ್ರಯೋಗ. ಭಯಗೊಳಿಸುವಂಥದ್ದಿದೆ, ಭಯವನ್ನು ಉತ್ಪನ್ನ ಮಾಡಿಸುವಂಥದ್ದು ಇದೆ. ಇರ್ಲಿಲ್ಲ. ಅನಂಗಧರಾಗಿ ಎಷ್ಟು ಭಯ ಆಯ್ತ್ರಿ. ಅಜಗರದ ಮುಖದೊಳಗೆ ಹೋಗಿದ್ದಳಲ್ಲ ಅರ್ಥ, ಎಷ್ಟು ಭಯ ಆಯಿತು. ಸುದರ್ಶನ ಶ್ರೇಷ್ಠಿಗೆ ಎಷ್ಟು ಭಯ ಆಯ್ತ್ರಿ. ಯಾಕಾಗಲಿಲ್ಲ? ಯಾಕಾಗಲಿಲ್ಲ ಅಂತಂದ್ರೆ ದೃಷ್ಟಿಯೊಳಗೆ ಸಮ್ಯಕ್ತನ ಇದೆ. ಆತ್ಮನನ್ನೇ ಈ ದೇಹದಿಂದ ಭಿನ್ನ ಮಾಡುವಂತಹ ಸಾಮರ್ಥ್ಯ ಯಾರಲ್ಲೇನೂ ಇಲ್ಲ. ಆದ್ರೆ ಆತ್ಮ ದೇಹದಿಂದ ಸ್ವಭಾವತಃ ಭಿನ್ನದಂದ್ರೆ ಏನು ಹೇಳ್ತು? ಆತ್ಮನನ್ನ ಆಯು ಇರುವೆಳ್ಳದೊಳಗ ಈ ದೇಹದಿಂದ ಭಿನ್ನ ಮಾಡುವ ಸಾಮರ್ಥ್ಯ ಯಾರಲ್ಲೇನೂ ಇಲ್ಲ. ಆದ್ರೆ ಆಯು ಇರುವೆಳ್ಳದೊಳಗೂ ಕೂಡ ಆತ್ಮ ಸ್ವಭಾವತಃ ಈ ದೇಹದಿಂದ ಭಿನ್ನ. ಹಾಗಾದರೆ ಇದನ್ನು ಯಾರು ಕಂಡಿದ್ದಾರೆ, ಅನುಭವಿಸಿದ್ದಾರೆ, ದರ್ಶನ ಸಮ್ಯಕ್ ದೃಷ್ಟಿ ಅರ್ಥಾತ್ ಅನುಭವಪೂರ್ವಕ ಈ ಸ್ವರೂಪವನ್ನು ಯಾರು ಪ್ರತ್ಯಕ್ಷ ನೋಡಿದಾರೋ ಅವರ ಯಾವುದರಿಂದ ಭಯ ಪಡೋರು ಹೇಳ್ರಿ? ಬರೇ ಆಗಮದ ಆಧಾರದಿಂದ ಇಲ್ಲಿ ನಿರ್ಣಯ ಮಾಡೋನು ನಾವು. ದೇಹದ ಸ್ವರೂಪ ಹೀಗಿದೆ, ಜೀವದ ಸ್ವರೂಪ ಹೀಗಿದೆ, ಎರಡೂ ಏಕ ಕ್ಷೇತ್ರಾವಗಾಹ ರೂಪದಿಂದ ಇದ್ದರನೂ ಕೂಡ ಒಂದು ಇನ್ನೊಂದರಿಂದ ಯಾವಾಗೂ ಪ್ರಭಾವಿತ ಆಗುವುದಿಲ್ಲ. ಒಪ್ಪೋದೇನಿಲ್ರಿ? ಏನು ಕೇಳಿ ಬಿಡುವುದ? ದೇಹದ ಸ್ವರೂಪ ಮತ್ತು ಆತ್ಮನ ಸ್ವರೂಪ ಹೇಗಿದಾವೆ ಅಂತಂದ್ರ ಅವು ಪ್ರತ್ಯಕ್ಷ ವಿಜಾತಿ ಇದಾವೆ, ಅದೆಲ್ಲ ಬಿಡ್ರಿ. ಆದ್ರೆ ಏಕ ಕ್ಷೇತ್ರದೊಳಗ ಅವಗಾಹನ ಪಡೆದ ಇರ್ತಾ ಇದ್ರನು, ನಿಂತುಕೊಂಡಿದ್ರನು, ಜೀವಿಸ್ತಾ ಇದ್ರನು ಒಂದು ಸಮಯ ಕೂಡ ಒಂದರಿಂದ ಇನ್ನೊಂದು ಪ್ರಭಾವಿತ ಆಗೋದಿಲ್ಲ. ಬರೇ ಆಗಮದ ಆಧಾರದಿಂದ ಸರ್ವಜ್ಞರ ಮೇಲೆ ಶ್ರದ್ಧೆ ಇಟ್ಟು ಇಷ್ಟ ಮಾತನ್ನ ತಿಳಿಯುವಂಥವ ಆ ವಿಕಲ್ಪ ರೂಪ ವಸ್ತು ಸ್ವರೂಪದ ಜ್ಞಾನದಿಂದ ಅನಂತ ಸಂಸಾರದ ಆಧಾರವಿರುವಂಥ ಮಿಥ್ಯಾತ್ವದ ಬಿಗಿ ಹಿಡಿತದಿಂದ ಹೊರಗೆ ಬರಲಿಕ್ಕೆ ಸಮರ್ಥ ಆಗ್ತಾ ಇದೆ. ಹೊರಗೆ ಬರ್ತಾನೋ ಅನ್ನೋ ಮಾತಿಲ್ಲ, ಸಮರ್ಥ ಆಗ್ತಾ ಇದೆ. ಕಣ್ಣು ಕಟ್ಟಿ ಎಲ್ಲೋ ಅಪರಿಚಿತ ಸ್ಥಾನಕ್ಕೆ ನಮ್ಮನ್ನು ಕೊಂಡೊಯ್ದ ನಂತರ ಕೈ ಕಾಲು ಕಟ್ಟಿದ್ದಾರೆ, ಕಣ್ಣು ಕಟ್ಟಿದ್ದಾರೆ, ಎಲ್ಲೋ ಅಪರಿಚಿತ ದೂರದ ಸ್ಥಾನದೊಳಗೆ ಒಯ್ದ ಎಸೆದ ನಂತರ ಭಾಗ್ಯವಶಾತ್ ಯಾವನೋ ಹುಚ್ಚು ಬಂದ ನಮ್ಮ ಕಣ್ಣಷ್ಟು ಬಿಸ್ತಾನ್ರಿ. ಹುಚ್ಚು ಗುಂಡ ಅಲ್ಲ, ಯಾರದನ್ನು ಮಾಡಿದಾರೋ ಅವರಲ್ಲ, ಯಾವನೋ ಹುಚ್ಚ ಮನುಷ್ಯ ಬಂದ ನಮ್ಮ ಕಣ್ಣಷ್ಟು ಬಿಡಿಸುತ್ತಾರೆ. ಅದರಿಂದ ನಾವು ಎಲ್ಲ ಬಂಧನದಿಂದ ಬಿಡಿಸಿಕೊಂಡ ಅದು ಯಾವುದೋ ಒಂದು ಕೋಣೆಯೊಳಗೆ ಇರಿಸಿದಾರೋ ಆ ಕೋಣೆಯಿಂದ ಹೊರಗೆ ಬರುವಂಥ ಉಪಾಯ ಮಾಡೋ ಸಾಧ್ಯತೆಯೋ ಅಥವಾ ಇಲ್ಲ. ಕೈ ಕಟ್ಟಿದ್ದಿದೆ, ಕಾಲು ಕಟ್ಟಿದ್ದಿದೆ, ಎಲ್ಲೋ ದೂರ ಪರಿಚಯನೇ ಇಲ್ಲ, ಕಣ್ಣು ಕಟ್ಟಿ ಒಯ್ದಿದ್ದಾರಲ್ಲ. ಆದರೆ ಬರೇ ಕಣ್ಣು ಬಿಚ್ಚಿದರೆ ಆ ಎಲ್ಲ ಬಂಧನಗಳಿಂದ ಬಿಡಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲೇ ಬಂದು ಬಿಡ್ತಿದೇನಿಲ್ಲ, ಆ ವ್ಯಕ್ತಿಯಲ್ಲೇ ಬಂದು ಬಿಡ್ತಿದೇನಿಲ್ಲ. ಯಾವುದರಿಂದ?
ಪರಿಸ್ಥಿತಿಯನ್ನು ನೋಡುವುದರಿಂದ. ಬೇಕಾದರೆ ಎದುರಿಗೆ ದೈತ್ಯರಂಥವರು ನಿಂತಿದ್ರೂ ಕೂಡ ಬುದ್ಧಿಯೊಳಗೆ ಇವ ಅದರಿಂದ ಬಿಡುಗಡೆ ಹೊಂದುವ ಉಪಾಯ ಕಂಡುಕೊಳ್ಳುತ್ತಾನೋ ಅಥವಾ ಹಾಗೆ ಆಗಮರೂಪಿ ಚಕ್ಷುವಿನ ಮೂಲಕ ನಮ್ಮ ಸಮಸ್ತ ಬಂಧನಗಳ ಶಿಥಿಲ ಆಗ್ತಾವ ನೋಡ್ರಿ. ಆಗಮರೂಪಿ ಚಕ್ಷುವಿನ ಮೂಲಕ ವಸ್ತುವಿನ ಸ್ವರೂಪವನ್ನು ನೋಡಿದೆವು ಅಂತಂದ್ರೆ ಏನಾಗ್ತವೆ? ನಮ್ಮ ಸಮಸ್ತ ಬಂಧನ, ಅರೆ ನರಕ ನಿಗೋಧದ ಮಾರ್ಗ ನಿಂತು ಹೋಗ್ತಿದೆ, ಆಮೇಲೆ ಸ್ವರ್ಗದ ಮಾರ್ಗ ಕೂಡ ನಿಲ್ಲಿಸಿ ಬಿಡಬಹುದಾಗಿದೆ. ಆಮೇಲೆ ಯಾವುದು ಅತ್ಯಂತ ನಿಕೃಷ್ಟ ಇದೆಯೋ ಗರ್ಭಾವಾಸ, ಆ ಗರ್ಭಾವಾಸ ಪೂರ್ವಕ ಯಾವುದು ಲಭಿಸುವುದಿದೆಯೋ ಆ ಮನುಷ್ಯ ಜನ್ಮದ್ದು ಕೂಡ ಅಭಾವ ಮಾಡಿ ಅಗತಿ ಅಜನ್ಮ ಸ್ವರೂಪದ ಕಡೆಗೆ ನಾವು ಭೀಮಗತಿಯಿಂದ ಸಾಗೋದು ಸಾಧ್ಯ ಇದೆ. ಅದರ ಮೊದಲು ಆಗಮದ ಆಧಾರದಿಂದ ಆಗಮರೂಪಿ ಚಕ್ಷು, ಅರೆ ಅದಕ್ಕೆ ಭಗವಾನ್ ಕುಂದ ದೇವ ವಿದೇಹಿನಾಥರ ಹತ್ರ ಹೋಗಿ ಬಂದ ನಂತರ ಪ್ರವಚನ ಸಾರದೊಳಗೆ ಹೇಳಿದ್ರು ಆಗಮ ಚಕ್ಷು ಸಾಕು. ಇಂದ್ರಿಯ ಚಕ್ಷೂನಿ ಸೌಭೂತಾನಿ, ಸಮಸ್ತ ಜೀವರುಗಳ ಇಂದ್ರಿಯ ಚಕ್ಷುವಿನಿಂದ ನೋಡ್ತಾರೆ, ಸಾಧುಗಳ ಆಗಮ ಚಕ್ಷುವಿನಿಂದ ನೋಡ್ತಾರೆ. ಸಾಧು ಅಂತಂದ್ರ ನಿರ್ವಸ್ತ್ರ ದಿಗಂಬರ ಬೆಟ್ಟದ ಮೇಲೆ ಇರುವಂಥ ಅಂಥೇಳಿ ಇಲ್ಲಿ ಅರ್ಥ ಮಾಡುವ ಅವಶ್ಯಕತೆ ಇಲ್ಲ. ಸಾಧು ಅರ್ಥಾತ್ ಸಜ್ಜನ, ಸಜ್ಜನ ಪುರುಷ ಜಗತ್ತನ್ನು ಹೇಗೆ ನೋಡ್ತಾನೆ? ಆಗಮ ಚಕ್ಷುವಿನಿಂದ ನೋಡ್ತಾನೆ, ನೋಡಬೇಕು. ನೋಡಿದ್ರೆ ಅವ ಸಾಧು ಅರ್ಥಾತ್ ಸಜ್ಜನ. ಇಲ್ದಿದ್ರೆ ಏನದನು? ಇಲ್ಲಿ ಹೇಳಿದ್ರಲ್ಲ ಸಂಸಾರಿ ಜೀವ ರಾಶಿ. ಇಲ್ಲಿ ಮಿಥ್ಯಾದೃಷ್ಟಿ ವಿಶೇಷಣದ ಪ್ರಯೋಗ ಮಾಡಿಲ್ಲ ಅಂಥೇಳಿ 4 ಬಾರಿ ಹೇಳಿದ್ದಾರೆ. ಯಾಕೆ ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ಸಂಸಾರಿ ಅನ್ನುವಂಥ ಶಬ್ದ ಏನಿದೆಯಲ್ಲ ಅದಕ್ಕಿಂತ ನಿಕೃಷ್ಟ ಹೀನ ಶಬ್ದ ಜೀವವನ್ನು ಎಚ್ಚರಗೊಳಿಸುವ ಸಲುವಾಗಿ ಇನ್ನೊಂದು ಯಾವುದೂ ಇಲ್ಲ. ಮತ್ತು ಸಂಸಾರಿ ಅನ್ನಿಸಿಕೊಳ್ಳೋದೇನಿದೆಯಲ್ಲ ಅದಕ್ಕಿಂತ ಹೀನ ದಶೆ ಜೀವದ ಸಲುವಾಗಿ ಇನ್ನೊಂದು ಇಲ್ಲ. ಸಂಸಾರಿ, ನಾವು ಸಂಸಾರಿಗರ ಅಂಥೇಳಿ ಹೇಳ್ತೇವಲ್ಲ, ಅರ್ಥಾತ್ ನಮ್ಮ ಹೀನತೆಯ ಸ್ವೀಕಾರ ನಾವು ಮಾಡ್ತೀವಿ. ಆ ಹೀನತೆ ಹೊರಟು ಹೋದ ನಂತರ ಜೀವನಿಗೆ ಸಮ್ಯಕ್ ದೃಷ್ಟಿ ಅನ್ನುವ ವಿಶೇಷಣ ಬರ್ತದೆ. ಬಹಳ ಅದ್ಭುತ ಇದೆ ನೋಡ್ರಿ, ಇನ್ನೊಂದ್ಸಲ ಓದಿಬಿಡೋಣ. ಭಯಚಲ ತ್ರೈಲೋಕ್ಯ ಮುಕ್ತಾಧ್ವನಿ, ವಜ್ರಪಾತವಾಗುವುದರಿಂದ ಅದರ ಹೆದರಿಸುವಿಕೆಯಿಂದ ಗತಿಶೀಲವಿರುವಂಥ ಸರ್ವ ಸಂಸಾರಿ ಜೀವರಾಶಿಯು ಅದರ ಮೂಲಕ ತಮ್ಮ ತಮ್ಮ ಕ್ರಿಯೆಯನ್ನು ಬಿಟ್ಟುಕೊಡುವಂಥದ್ದಿದೆ ಆ ವಜ್ರಪಾತವು. ಭಾವಾರ್ಥವೂ ಈ ಪ್ರಕಾರವಿದೆ. ಇಂಥ ಉಪಸರ್ಗ ಪರೀಶಗಳಾದ ಮೇಲೆ ಏನು ಉಪಸರ್ಗ ಪರೀಶಃ? ನಾವು ಆಗಮದಲ್ಲಿ 4 ಪ್ರಕಾರದ ಉಪಸರ್ಗದ ಮಾತು ಕೇಳಿದ್ದೇವೆ, 22 ಪ್ರಕಾರದ ಪರೀಶಹದ ಚರ್ಚೆ ಕೇಳಿದ್ದೇವೆ. ಆದರೆ ಇಲ್ಲಿ ಸಂಸಾರಿ ಜೀವರಾಶಿ ಅಂದಿದ್ದಾರೆ, ಸರ್ವ ಸಂಸಾರಿ ಜೀವರಾಶಿ ಅಂದಿದ್ದಾರೆ. ಸಂಸಾರಿ ಜೀವದ ಮೇಲೆ 4 ಉಪಸರ್ಗದೊಳಗಿಂದ ಯಾವ ಉಪಸರ್ಗ ಆಗ್ತಿದೆ, 22 ಪರೀಶಹದೊಳಗಿಂದ ಯಾವ ಪರೀಶ. ಹಾಗಾದ್ರೆ ಇವೆರಡು ವಿಶೇಷ ಶಬ್ದ ಯಾವುದರ ಸಲುವಾಗಿ ಇಟ್ರು? ಇಂಥ ಅಂಥೇಳಿ ಹೇಳಿದ್ದಾರೆ. ಆ ಇಂಥ ಯಾತ್ರ ಸಲುವಾಗಿ ಬೇಕಿತ್ತು? ಉಪಸರ್ಗ ಪರೀಶಹಗಳಾದ ಮೇಲೆ ಅಂದಿದ್ರೆ ನಡೀತಿತ್ತು. ಆದರೆ ಇಂಥ ಯಾಕಂದ್ರೆ, ಇಂಥ ಅಂದ್ರೆ ಎಂಥ? ಉಪಸರ್ಗ ಪರೀಶಹ ಯಾಕಂದ್ರು? ಸರ್ವ ಸಂಸಾರಿ ಜೀವ ಅಂಥೇಳಿ ಹೇಳಿದ್ದಿದೆ ಟೀಕೆಯೊಳಗ, ಶಬ್ದದ ಅರ್ಥದೊಳಗ, ಶಬ್ದದ ಟೀಕೆಯೊಳಗ.
ಭಾವಾರ್ಥದೊಳಗೆ ಇಂಥ ಉಪಸರ್ಗ ಪರೀಕ್ಷ ಬಂತರೆ. ಸರ್ವ ಸಂಸಾರಿ ಜೀವರಾಶಿ ವಿಚಾರ ಮಾಡುವಂಥ ವಿಷಯ ಇದೆ. ಸರ್ವ ಸಂಸಾರಿ ಜೀವರಾಶಿ ಏನು ಹೇಳಿದ್ರು? ಸರ್ವ ಸಂಸಾರಿ ಜೀವರಾಶಿಯು ಅದರ ಮೂಲಕ ಅದಂತೂ ಏನಿದೆಯಲ್ಲ, ರೋಗ ಶೋಕ ಇಷ್ಟ ಅದೆಲ್ಲ ಸಮ್ಯಕ್ ದೃಷ್ಟಿ ಸಲುವಾಗಿ ಹೇಳಿದ್ರು, ಮಿಥ್ಯಾದೃಷ್ಟಿ ಸಲುವಾಗಿ ಹೇಳೇ ಇಲ್ಲ. ಪೂರಾ ಕಲಶದ ಅರ್ಥ, ಕಲಶದ ವಾಚನ ಪೂರ ಇಲ್ದಿದ್ರೆ ಪ್ರಾರಂಭದಿಂದ ಇಲ್ಲಿಯವರೆಗೆ ಪುನಃ ಪುನಃ ಮನೆಯಲ್ಲಿ ಶಾಂತ ಚಿತ್ತದಿಂದ ಅಭ್ಯಾಸೋ ದೃಷ್ಟಿಕೋನದಿಂದ, ಜಿಜ್ಞಾಸೋ ದೃಷ್ಟಿಕೋನದಿಂದ, ಕೊನೆಗೆ ಆತ್ಮಕಲ್ಯಾಣದ ಅಭಿಪ್ರಾಯದಿಂದ ಓದಿ ಅಮೃತಚಂದ್ರ ಆಚಾರ್ಯ ದೇವರ, ಅರೇ ಅಮೃತಚಂದ್ರಾಚಾರ್ಯ ದೇವರಿಗಿಂತ ಕುಂದ ಪ್ರಭು, ಕುಂದರಿಗಿಂತ ಶ್ರುತ ಕೇವಲಿಗಳು ಅವರು ಹೇಳಿರುವಂಥ ಮಾತು ಇದೆ. ಇದು ರಾಜಮಲ್ಜಿ ಪಾಂಡೆನ ಮಾತಲ್ಲ. ರಾಜಮಲ್ಜಿ ಪಾಂಡೆ ಬಗ್ಗೆ ಜ್ಞಾನಿಗಳ ಅಭಿಪ್ರಾಯ ಹೀಗಿದೆ. ಜ್ಞಾನಿಗಳಿದ್ರೆ, ಜ್ಞಾನಿ ಇಲ್ಲಿ ಈ ಜ್ಞಾನಿ ಶಬ್ದ ಇದೆಯಲ್ಲ, ಜೀವನದೊಳಗೆ ಶಾಸ್ತ್ರಾಧಾರ ಶಾಸ್ತ್ರಾಭ್ಯಾಸವನ್ನು ಹೊರತುಪಡಿಸಿ ಇನ್ನೊಂದು ಯಾವುದರ ಸಲುವಾಗಿ ನಾವು ತಲೆ ಕೆಡಿಸ್ಕೊಳ್ಳಿಲ್ಲಲ್ಲ, ಅಂಥವ್ರಿಗೆ ಇಲ್ಲಿ ನಾನು ಜ್ಞಾನಿ ಅಂತ ಇದ್ದೇನೆ. ಆ ಜ್ಞಾನಿಗಳದ ಅಭಿಪ್ರಾಯ ಹೀಗಿದೆ ರಾಜಮಲ್ಜಿ ಪಾಂಡೆ ಸಲುವಾಗಿ. ಅವರು ಎಂಥ ಪ್ರತಿಭಾವಂತ ಇದ್ದರಂತಂದ್ರೆ, ಯಾರ? ರಾಜಮಲ್ಜಿ ಪಾಂಡೆ ಎಂಥ ಪ್ರತಿಭಾವಂತರಂತಂದ್ರೆ, ಇನ್ನೊಬ್ಬರ ಸಾಗಿ ಹೋದಂಥ ಮಾರ್ಗದ ಮೇಲೆ ಸಾಗುವಂಥ ಪ್ರತಿಭಾವಂತ ಇರಲಿಲ್ಲ. ತನ್ನಷ್ಟಕ್ಕೆ ತಾನು ಮಾರ್ಗ ನಿರ್ಮಾಣ ಮಾಡಿಕೊಂಡು ಸಾಗುವಂಥ ಪ್ರತಿಭಾಶಾಲಿ. ಅಷ್ಟೇ ಅಲ್ಲ, ಮಾರ್ಗ ನಿರ್ಮಾಣ ಮಾಡಿಕೊಳ್ಳುವ ಸಲುವಾಗಿ ಪ್ರತಿಭಾ ಬೇಕು. ಆದರೆ ಮಾರ್ಗದಿಂದ ಪತನ ಆಗದೇ ಇರುವ ಸಲುವಾಗಿ ಅತ್ಯಂತ ಯಥಾರ್ಥ ರೂಪದ ಪ್ರತಿಭಾ ಬೇಕ್ರಿ. ಅಂಥವರಲ್ಲಿ ಒಬ್ಬರು ಇದ್ದರು ರಾಜಮಲ್ ಪಾಂಡೆ. ರಾಜಮಲ್ ಪಾಂಡೆ ಅಂತಂದ್ರೆ ನಮ್ಮ ನಿಮ್ಮ ಹಾಗೆ ವಸ್ತ್ರ ಧರಿಸಿದಂಥ ಗೃಹಸ್ಥ ಜೀವ ಅಂಥೇಳಿ ತಿಳ್ಕೊಳ್ಳೋದು ಮಹಾಪರಾಧ ಇದೆ. ಅಮೃತ ಚಂದ ಕುಂದ ದೇವ ಕೇವಲಿ ಶ್ರುತ ಕೇವಲಿಗಳ ಅಂತರಂಗದಲ್ಲಿ ಇರುವಂಥ ಮಾತಾ ಇವರಿಗೆ ಸ್ಪಷ್ಟ ರೂಪದಿಂದ ತಿಳಿದು. ಅಂಥ ರಾಜಮಲ್ ಪಾಂಡೆ ಭಾವಾರ್ಥದೊಳಗೆ ಏನು ಹೇಳ್ತಾ ಇದ್ದಾರೆ? ಇಂಥ ಉಪಸರ್ಗ ಪರೀಶಗಳಾದ ಮೇಲೆ ಮಿಥ್ಯಾದೃಷ್ಟಿಗೆ ಜ್ಞಾನದ ಪ್ರಜ್ಞೆಯೇ ಉಳಿಯುವುದಿಲ್ಲ. ಮಿಥ್ಯಾದೃಷ್ಟಿಗೆ ಅಲ್ಲಿ ರಾಶ್ ಅಂದಿದಾರ, ಅಲ್ಲಿ ಮೇಲೇನೂ ರಾಶ್ ಅಂದಿದಾರ ಸಮ್ಯಕ್ ದೃಷ್ಟಿಗಳ. ಅವರಲ್ಲಿ ಅಂತೂ ಯಾವ ಭೇದ ಇಲ್ಲ. ಅವ 4ನೇ ಗುಣಸ್ಥಾನ ಆವರ್ತಿ ಇರಲಿ, 7ನೇ ಮಾಡುವಂಥ ಮಹಾಮುನಿ ಇರಲಿ, ಶ್ರಾವಕ ದಶೆಯಲ್ಲಿರುವಂಥ ಪಂಚಮ ಗುಣಸ್ಥಾನಾವರ್ತಿ ಇರಲಿ, ಪುಣ್ಯದ ಉದಯದಿಂದ ಯುಕ್ತ ಇರುವಂಥ ಸೌಧರ್ಮ ಇಂದ್ರ ಇರಲಿ, ನರಕದಲ್ಲಿ ಇರುವಂಥ ಸಮ್ಯಕ್ ದೃಷ್ಟಿ ಜೀವ ಇರಲಿ. ಸಮ್ಯಕ್ ದೃಷ್ಟಿ ಜೀವರಾಶಿ ಅಂದ್ರಲ್ಲ, 4ನೇ ಗುಣಸ್ಥಾನದಿಂದ ಹಿಡಿದು ಗುಣಸ್ಥಾನಾತೀತ ಸಿದ್ಧರವರೆಗೆ ಎಲ್ಲರೂ ಬಂದರ್ರಿ. ಇಲ್ಲಿ ಸಂಸಾರಿ ಜೀವರಾಶಿ ಅಂದ್ರೆ ಮತ್ತು ಭಾವಾರ್ಥದೊಳಗೆ ಏನು ಬಂತು? ಮಿಥ್ಯಾದೃಷ್ಟಿ ಜೀವ ಒಂದನ್ನು ತಗೊಂಡಿದ್ದಾರೆ. ಇದು ಎಲ್ಲ ಒಂದಿಷ್ಟು ಕೆಳಗೆ ಮೇಲೆ ಮಾಡಿ ನೋಡೋದು, ವಿಚಾರ ಮಾಡೋದು, ಚಿಂತನೆ ಮಂಥನ ಮಾಡೋದು ಮತ್ತು ಸಾರವನ್ನು ಹಿಡಿಕೊಳ್ಳುವ ಅಥವಾ ಪ್ರಯೋಜನವನ್ನು ಕಂಡುಕೊಳ್ಳುವ ಸಲುವಾಗಿ ಅಭ್ಯಾಸ ಮಾಡೋದು.